ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು our YouTube channel ವಿಜಯ ಸೌಂದರ್ಯ ವ್ಲಾಗ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದೀವಿ. ಇದು ವೆಲ್ಕಮ್ ಬ್ಯಾಕ್ ಹೇಳ್ಕಂದೆ ಎಲ್ಲರಿಗೂ. ಹಾಯ್ ಎಲ್ರಿಗೂ. ನಮಸ್ಕಾರ. ಓಕೆ ಫ್ರೆಂಡ್ಸ್, ಇವಾಗ ನಾವು ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದೀವಿ. ಇವತ್ತು ನಮ್ಮ ಡೈಲಿ ವ್ಲಾಗ್ ಹೇಗಿರುತ್ತೆ ಅಂದ್ಬಿಟ್ಟು ನಿಮ್ ಜೊತೆ ಎಲ್ಲ ನಾನು ಶೇರ್ ಮಾಡ್ತೀನಿ. ಜೊತೆಗೆ ಮಾರ್ನಿಂಗ್ ಎದ್ದು, ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗಿದ್ವಿ, ಎದ್ದು ರೆಡಿ ಆಗ್ಬಿಟ್ಟು ಈಗ ಎಲ್ಲಿ ಹೋಗ್ತಾ ಇದೀವಿ ಅಂತ ಅಂದ್ರೆ ಯದುವೀರ್ನ ಸ್ಕೂಲಿಗೆ ಬಿಡಕ್ ಹೋಗ್ತಾ ಇದೀವಿ. ಇವಾಗ ಇವನ್ನ ಸ್ಕೂಲಿಗೆ ಬಿಟ್ಬಿಟ್ಟು ನಾವು ಊರ್ಗ್ ಹೋಗ್ತೀವಿ, ಡಿ ಕ್ರಾಸ್ಗೆ, ದೊಡ್ಡಬಳ್ಳಾಪುರಕ್ಕೆ, ನಮ್ ಡ್ಯಾಡಿ ಅವ್ರ ಊರ್ಗೆ. ಅಲ್ವಾ ರೂಪಿ ಮಮ್ಮ ತಾನೇ? ಸ್ಕೂಲ್ ಹೋಗ್ತಿಲ್ಲ ಕಂದ ಇವಾಗ ನೀನು? ಹಾಲಿಡೇ ಇಲ್ಲ ಇವತ್ತು, ಸ್ಕೂಲ್ ಹೋಗ್ತಿರೋದ್ ನೋಡು. ನೀನು ಕಳ್ಳ, ನಾನಲ್ಲ ಕಳ್ಳ. ಸ್ಕೂಲ್ ಹೋಗ್ಬೇಕಮ್ಮ ಇವತ್ತು, ನಿಮ್ ಮ್ಯಾಮ್ ಹೇಳಿದಾರೆ ಕರ್ಕೊ ಬನ್ನಿ ಯದುವಿನ, ಟುಡೇ ಇಸ್ ನಾಟ್ ಹಾಲಿಡೇ, ಕರ್ಕೊಂಡ್ ಬನ್ನಿ ಅಂತ ಹೇಳಿದಾರೆ. ಹಾಲಿಡೇ ಇಲ್ಲ ಇವತ್ತು. ನೋಡು ಕ್ಯಾಮ್ರಾ ಅಲ್ಲಿ ಹೇಳು. ಇಲ್ಲ, ಹಾಲಿಡೇ ಇಲ್ಲ ಇವತ್ತು. ನನಗ್ ಗೊತ್ತು ಇವತ್ತು ಹಾಲಿಡೇ ಇಲ್ಲ. ಅಮ್ಮ ಸ್ಕೂಲ್ ತಾನೇ ಬಿಡ್ತಾ ಇದೀವಿ ಇವಾಗ. ಇವಾಗ ಹೋಗೋವಾಗ ಸ್ಕೂಲ್ ಬಿಟ್ಬಿಟ್ಟು ಬರಬೇಕು. ಅಂಡ್ ನಮ್ ಜೊತೆ ನೋಡಿ ಯಾರಿದ್ದಾರೆ. ಹಾಯ್ ಮಾಡಿ ಲಡ್ಡು. ಎಲ್ಲ ಹೋಗ್ತಾ ಇದೀವಿ ಇವತ್ತು ನಾವು? ಲಡ್ಡುನ ಯದುವೀರ್ನ ಸ್ಕೂಲ್ ನೋಡ್ದಾ? ಏನ್ ಮಾಡ್ತೀಯಾ ಇವಾಗ ನೀನು? ಬೇಜಾರಾಗಿದ್ಯಾ? ಯಾಕೆ? ಏನಾಯ್ತು? ಏನಾಯ್ತು? ಅಯ್ಯೋ ಪಾಪ ಮಗು, ಏನಾಯ್ತು? ಏನ್ ಮಾಡ್ತಾ ಇದ್ದ ನೋಡಿ ಕೈ. ಏನಾಯ್ತು? ಏನಾಯ್ತು? ಹೋಗಲ್ವಾ ಸ್ಕೂಲ್ಗೆ? ಹೋಗ್ಬೇಕು. ನಿಂಗೆ ಇಷ್ಟ ತಾನೆ ಸ್ಕೂಲ್ಗೆ ಹೋಗಕ್ಕೆ? ನೀನ್ ಅಳಲ್ಲ ತಾನೆ? ಗುಡ್ ಬಾಯ್. ಯಾಕೆ ಹೋಗಲ್ಲ ಇವತ್ತು? ಯಾರು ಹೇಳಿದ್ರು ಹಾಲಿಡೇ ಇವತ್ತು ಅಂತ? ಸೋನಿ ಮಮ್ಮ. ನಾನ್ ಯಾವಾಗ ಹೇಳ್ದೆ? ಅದೇನ್ ಕೈ ಹಿಂಗ್ 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 ಅನ್ನೋದು? ಕೋಪ ಬಂದಿದೆ ಅಂತ ಹಿಂಗ್ 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 ಅಂತಾನೆ ಫ್ರೆಂಡ್ಸ್. ಹಿಂಗ್ ಹಿಂಗ್ ಕೋಪ ಬಂದಿದೆ. ಓಕೆ ಫ್ರೆಂಡ್ಸ್, ಆಕ್ಚುಲಿ ನಾವು ಇವಾಗ ಊರಿಗೆ ಹೋಗ್ತಿದೀವಿ. ಜಸ್ಟ್ ಇಂಟ್ರಡಕ್ಷನ್ ಕೊಡೋಣ ಅಂತ ಮಾಡಿದ್ರೆ, ರೋಡ್ ತುಂಬಾ ಖರಾಬ್ ಆಗಿದೆ. ನಾನು ನೈಸ್ ರೋಡಲ್ಲಿ ಹೋಗುವಾಗ ನಿಮ್ ಜೊತೆ ಮಾತಾಡ್ತೀನಿ. ಏನಕ್ಕೆ? ಒಂದು ಸ್ಕೂಲ್ ಗೇಟ್, ಇದು ಮೇನ್ ಕ್ವಾರ್ಟರ್ಸ್ ಗೇಟ್ ಒಳಗಡೆ. ಇಲ್ಲಮ್ಮ, ಅತ್ತೆಗೆ ಬಾಕ್ಸ್ ಕೊಡಕ್ ಹೋಗ್ತಾರದು. ಅಜ್ಜಿಗೆ ಬಾಕ್ಸ್ ಕೊಟ್ಬಿಟ್ಟು ಲೀವ್ ಇವತ್ತು. ಸುಮ್ಮನೆ ಇವತ್ತು ಹಾಲಿಡೇ ನಿನ್ಗೆ. ಒಳಗಡೆ ಬಂದಿದ ತಕ್ಷಣ ಅಳ್ತವ್ರೆ ಪಾಪ, ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಹಾಲಿಡೇ ಇವತ್ತು ನಿನ್ಗೆ. ಟುಡೇ ಇಸ್ ಹಾಲಿಡೇ ಫಾರ್ ಯು. ಓಕೆ, ಅಳ್ಬೇಡ. ನೋಡು ಅಜ್ಜಿ ಹತ್ರ ಹೋಗ್ಬಿಟ್ಟು ಬಾಕ್ಸ್, ಲಂಚ್ ಬಾಕ್ಸ್ ಕೊಟ್ಬಿಟ್ಟು ಹೋಗೋಣ. ಓಕೆ ನಾನು? ಓಕೆ, ಹಾಲಿಡೇ ಇವತ್ತು. ಹ್ಯಾಪಿ ನಗು, ಸ್ಮೈಲ್. ನಾಟಕ ನಾಟಕ. ಗೇಟ್ ಎಂಟರ್ ಆಗಿದೆ. ಸರಿ, ಆಫ್ ಮಾಡಿ. ಅಯ್ಯಮ್ಮ, ಏನ್ ಫ್ರೆಂಡ್ಸ್ ಕ್ಯೂಟ್ ಗೆ ಪಿಂಡವು. ಅರ್ರೇ ನಡಿ ನಡಿ ನಡಿ, ಗಲೀಜ್ ಆಗ್ತದೆ ನಡಿಯೋ ಮಣ್ಣು. ಅರ್ರೇ ಮಗರಿ, ನಡಿ ಮನೆಗೆ ಹೋಗೋಣ ನಡಿ. ನಮ್ಮತ್ತೆ ಲಂಚ್ ಬಾಕ್ಸ್ ತಗೊಂಡೋಗೋದು ಮರ್ತೋಗ್ಬಿಟ್ಟಿದ್ರು. ಹಾಗಾಗಿ ಲಂಚ್ ಬಾಕ್ಸ್ ಕೊಡೋಣ ಅಂತ ಹೋಗಿ ಅವ್ರ ಆಫೀಸ್ ಹತ್ರ ಲಂಚ್ ಬಾಕ್ಸ್ ಕೊಟ್ಟು ನಾವು ದೊಡ್ಡಬಳ್ಳಾಪುರಕ್ಕೆ ಬಂದ್ವಿ. ಅಂಡ್ ನೋಡಿ ನಮ್ಮ ಲಿಯೋ ಎಷ್ಟು ಕ್ಯೂಟ್ ಆಗಿದ್ದಾನೆ ಅಂತ. ಎಷ್ಟೊಂದು ಜನ ಕಾಮೆಂಟ್ಸ್ ಅಲ್ಲಿ ಕೂಡ ಕೇಳಿದ್ರಿ ಎಲ್ಲೋಯ್ತು ಲಿಯೋ ಅಂತ. ನಾವು ಯಾರು ಮನೇಲಿರಲ್ಲ, ಬೆಳಗ್ಗೆದ್ದೆಲ್ಲ ಕೆಲ್ಸದ ಮೇಲೆ ಹೊರಗಡೆ ಬಂದ್ಬಿಡ್ತೀವಿ. ಯದುವೀರ್ ಕೂಡ ಮನೇಲಿರಲ್ಲ, ಹಾಗಾಗಿ ಅವನೊಬ್ಬನೇ ಒಂಟಿಯಾಗಿ ಫೀಲ್ ಆಗಬಾರ್ದು ಅಂದ್ಬಿಟ್ಟು ನಮ್ಮ ಮಮ್ಮಿ ಮನೆಗೆ ಬಿಟ್ಟಿದ್ದೀವಿ. ಇಲ್ಲಾಂದರೆ ಚೆರ್ರಿ ಇರ್ತಾನೆ ಅವ್ನ ಕಂಪ್ಯಾನಿಯನು, ಆಮೇಲೆ ಮಮ್ಮಿ ಮನೇಲೇ ಇರ್ತಾರೆ. ಹಾಗೆ ಸಿಂಧು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಅವಳು ವೀಕ್ಲಿ ಒನ್ಸ್ ಮಾತ್ರ ಆಫೀಸ್ಗೆ ಹೋಗ್ಬೇಕಾಗತ್ತೆ. ಸೊ ಅವಳು ಮನೇಲೇ ಇರ್ತಾರೆ, ಅವನಿಗೂ ಆರಾಮಾಗಿರ್ತಾನೆ ಅಂದ್ಬಿಟ್ಟು ಅಲ್ಲಿ ಬಿಟ್ಟಿದ್ದೀವಿ. ನಮ್ಮ ಅತ್ತೆಗಿನ್ನ ರಿಟೈರ್ ಆಗೋವರೆಗೂ ಅವ್ನು ಅಲ್ಲೇ ಇರ್ತಾನೆ. ಅದಾದಮೇಲೆ ತಿರ್ಗಾ ಕರ್ಕೊಂಡು ಬರ್ತೀವಿ. ಅವನು ಅಲ್ಲೂ ಕೂಡ ತುಂಬ ಕಂಫರ್ಟಬಲ್ ಆಗಿರ್ತಾನೆ. ಇನ್ನೂ ಅವನ ಪ್ರೀತಿ ಜಾಸ್ತಿ ಸಿಗುತ್ತೆ. ಯಾಕಂದರೆ ಐಶುಗೆ ತುಂಬ ಇಷ್ಟ ಲಿಯೋನ ಜೊತೆಯಲ್ಲೇ ಮಲ್ಸ್ಕೊಂಡು ಅವಳು ಮಲ್ಕೊಳ್ಳೋದು.
ಅಷ್ಟು ಇಷ್ಟ ಅವಳಿಗೆ. ತುಂಬ ಚೆನ್ನಾಗಾಗಿದ್ದಾನೆ. ಆ್ಯಂಡ್ ನಾನು ಅವಾಗವಾಗ ಮಿಸ್ ಮಾಡ್ಕೊಂಡಾಗ ವೀಡಿಯೋ ಕಾಲ್ ಮಾಡ್ತೀನಿ. ನನ್ನ ಮಮ್ಮಿಗೆ ಫೋನ್ ಮಾಡಿದ ತಕ್ಷಣ ಅವನು ಬಂದ್ಬಿಡ್ತಾನಂತೆ, ಮಮ್ಮಿ ಹತ್ರ ಓಡ್ ಬಂದು ಫೋನ್ನೇ ನೋಡ್ತಾ ಇರ್ತಾನಂತೆ, ಆ ಥರ ಎಲ್ಲ ಹೇಳ್ತಾ ಇರ್ತಾರೆ. ಆ್ಯಂಡ್ ಲಿಯೋ ಕೂಡ ಮಿಸ್ ಮಾಡ್ಕೊತಾನೆ, ಯದುವೀರ್ ಕೂಡ ಲಿಯೋನ ಮಿಸ್ ಮಾಡ್ಕೊತಾನೆ ತಾನೇ ಅಮ್ಮ? ಲಿಯೋ ಬೇಕಾ? ಹೇಳು ಲಿಯೋ ಬಾನು. ಎಲ್ಲಿ ಮಲ್ಕೊಳ್ಳೋದು ಲಿಯೋ? ಯಾವಾಗೂ ಅಲ್ಲಿ ಹೋದಾಗೂ ಹೇಳ್ತಾನೆ, ಮಮ್ಮ ಲಿಯೋನ್ ಕರ್ಕೊಳೋಣ ಅಂತ. ಸುಮ್ಮನೆ ಕರ್ಕೊಂಡು ಹೋದ್ರೆ ನಾನು ಮನೇಲಿ ಇರೋದಕ್ಕಾಗೋದಿಲ್ಲ, ಕೆಲಸ ಹೊರಗಡೆ ಜಾಸ್ತಿ ಇರುತ್ತೆ. ಹಾಗಾಗಿ ಅವನೊಬ್ಬನ್ನೇ ಕಟ್ಟಾಕಿ ಹೋಗಿ ನಂಗೆ ಇಷ್ಟ ಇಲ್ಲ ಹಿಂಸೆ ಮಾಡೋಕೆ, ಹಾಗಾಗಿ ಅಲ್ಲಿ ಬಿಟ್ಟಿದ್ದೀನಿ ಅಷ್ಟೇ. ಆ್ಯಂಡ್ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಮಮ್ಮಿ ಮನೆ ಹತ್ರ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ನಾವು ಹೋಗ್ತಾ ಇದೀವಿ ಜ್ಯುವೆಲರಿ ಶಾಪ್ ಹತ್ರ. ಲಾಸ್ಟ್ ಟೈಮ್ ದೊಡ್ಡಬಳ್ಳಾಪುರಕ್ಕೆ ಬಂದಾಗ ನನಗೆ ಬ್ರೇಸ್ಲೈಟು ಮತ್ತು ಕರೆಮಣೆ ಸರ ಎಲ್ಲ ಮಾಡಕ್ಕೆ ಹಾಕಿದ್ವಲ್ಲ, ಅದನ್ನೆಲ್ಲ ತಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಂಕಲ್ ಬೇಗ ಬಂದು ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂತಂದ್ರು. ಅದೋಗಿ ಈಸ್ಕೊಂಡು ಸ್ವಲ್ಪ ಕೆಲಸ ಇದೆ, ಪ್ರಾಪರ್ಟೀಸ್ ನೋಡೋದಿದೆ, ನೋಡಿಕೊಂಡು ನಾನು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ತಗೊಳ್ತೀನಿ. ನೆಕ್ಸ್ಟ್ ಯಾವಾಗಾದರೂ ಅದ್ರ ಬಗ್ಗೆ ಮಾತಾಡ್ತೀನಿ, ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸೊ ಏನೇ ಕಷ್ಟ ಬಂದರೂ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ, ಸುಖ ಬಂದರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕೆ ಅಂತಂದರೆ ನೀವೆಲ್ಲ ನನಗೆ ಒಳ್ಳೇದೇ ಬಯಸ್ತೀರಾ ಅಂತ ನಾನು ಇಲ್ಲಿವರೆಗೂ ನಂಬಿದ್ದೀನಿ ಆಯಿತಾ. ನಿಮ್ಮೆಲ್ಲರ ಬ್ಲೆಸ್ಸಿಂಗಿಂದ ಇವತ್ತು ನಾವು ಈ ರೀತಿ ಈ ಪೊಸಿಷನಲ್ಲಿ ಇದ್ದೀವಿ ಅಂತ ಹೇಳ್ಬೋದು. ಆ್ಯಂಡ್ ಈಗ ನಾವು ಮಾನಸ ಹಾಸ್ಪಿಟ್ಲ್ ಇದೆಯಲ್ಲ ದೊಡ್ಡಬಳ್ಳಾಪುರ, ಅಲ್ಲಿ ಹೋಗ್ತಾ ಇದ್ದೀವಿ. ಪೂಜಾ ಜ್ಯುವೆಲರ್ಸ್ ಡಿ ಕ್ರಾಸ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಪಿಕ್ ಮಾಡಿಕೊಂಡು ನೆಕ್ಸ್ಟ್ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಸೊ ರೂಪೇಶ್, ಹಾಯ್. ರೂಪೇಶ್ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರು ಇಷ್ಟು ಮಗರ, ಕೋಪ ಮಾಡ್ಕೊಬೇಡಪ್ಪ, ಲವ್ ಯು. ಓಕೆ, ಸಾರಿ. ಅಲ್ಲ ಹೆಂಡತಿ ಕ್ವಶನ್ಸ್ ಕೇಳಬಾರ್ದು. ಏನ್ ಮಾಡ್ದೆ, ಯಾಕೆ ಮಾಡ್ದೆ ಅಂತಾನು ಕೇಳಬಾರ್ದು, ತಪ್ಪು. ಕೋಪ ಬಂದ್ಬಿಡುತ್ತೆ ಅವಾಗ ಜನಕ್ಕೆ, ಏನ್ ಮಾಡೋದು. ಅಂಡ್ ಬನ್ನಿ ಇವಾಗ ಜ್ಯುವೆಲರಿ ಶಾಪ್ ಹತ್ರ ಬಂದ್ವಿ, ಹೋಗಿ ಜ್ಯುವೆಲರಿ ಕಲೆಕ್ಟ್ ಮಾಡ್ಕೊಳ್ಳೋಣ. ಡಿಸೈನ್ಸ್ ಹೇಗಿದೆ ಅಂತ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಇದೇ ಪೂಜಾ ಜ್ಯುವೆಲರೀಸ್ ಅಂತ, ಡಿ ಕ್ರಾಸ್ ಮೇನ್ ರೋಡ್ ಇದೆಯಲ್ಲ ದೊಡ್ಡಬಳ್ಳಾಪುರ, ಅದೇ ಸರ್ಕಲ್. ಆ ಸರ್ಕಲಲ್ಲೇ ಇಲ್ಲಿದೆ. ಇಷ್ಟೊಂದು ಚೆನ್ನಾಗಿ ಕೇಳ್ತಾ ಇರ್ತೀರ, ಅದಕ್ಕೆ ತೋರಿಸ್ದೆ. ಬನ್ನಿ ಒಳಗಡೆ ಹೋಗೋಣ. ನೋಡಿ, ಇಷ್ಟೆಲ್ಲ ಇದೆ ಡಿಸೈನ್ಸ್. ಬಂದರೆ ಚೆನ್ನಾಗಿರೋದು ಸಿಗುತ್ತೆ. ಆ್ಯಂಡ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಮೇಕಿಂಗ್ ಚಾರ್ಜು ಮತ್ತು ಅದೆಲ್ಲ ಕಮ್ಮಿ ಮಾಡ್ಕೊತಾರೆ. ಆಮೇಲೆ ಗೋಲ್ಡ್ ಗ್ಯಾರಂಟಿ, ಪ್ಯೂರಿಟಿ ಚೆನ್ನಾಗಿರುತ್ತೆ. ನೋಡಿ, ಅಲ್ಲಿ ಬ್ರೈಡಲ್ ಸೆಟ್ಸ್ ಎಲ್ಲ ಇದೆ. ಇಲ್ಲಿ ಡೈಲಿ ಯೂಸ್ ಓಲೆಗಳೆಲ್ಲ ಇದೆ. ಇವಾಗ ರೂಪೇಶ್ ಇವಾಗ ನನಗಿದು ಆರೆಂಜ್ ಕಲರ್ ಕೊಡಿಸ್ತಾರೆ. ಹಾಂ, ಏನೋ ಆರೆಂಜ್ ಕಲರ್ ಕೊಡಿಸ್ತೀಯ? ಆ್ಯಂಡ್ ಅಷ್ಟೇ, ನನಗೆ ಡೈಲಿ ಯೂಸ್ಗೆ ಈ ಥರದ್ದು ಓಲೆಸ್ ತೊಗೋಬೇಕು. ಸ್ಟಡ್ ಇರುತ್ತಲ್ಲ ಈ ಥರ ಚಿಕ್ಕ ಚಿಕ್ಕದು. ಹಾಂ, ಏನಾಗಲ್ಲ ಬಿಡು. ಅಲ್ಲಿ ಜುಮ್ಕಾಸ್ ಇದೆ ನೋಡಿ, ಇದೆಲ್ಲ ಜಸ್ಟ್ ನಿಮಗೆ 4 ಗ್ರಾಮ್ಸ್ 5 ಗ್ರಾಮ್ಸ್ ಅಲ್ಲೇ ಸಿಕ್ಬಿಡುತ್ತೆ ಇದೆಲ್ಲ ನಿಮಗೆ. ಇವಾಗ ಇದು ನಾನು ವಿಡಿಯೋಲಿ ಹಾಕಿದ್ರೆ ಎಷ್ಟು ಆರ್ಡರ್ ಬರುತ್ತೆ ನೋಡಿ ನಿಮಗೆ. ಅದನ್ನು ಹಾಕ್ತೀನಿ. ಅಂಕಲ್, ಇದು ಎಷ್ಟು ಗ್ರಾಮ್ಸ್ ಇರೋ ಟೋಟಲ್? ಇದು ಬ್ಲ್ಯಾಕ್ ಚೈನ್ ಇದೆಯಲ್ಲ, 7.25 ಗ್ರಾಮ್ ಇದೆ. 7.25 ಗ್ರಾಮು ಗೋಲ್ಡ್ ಪ್ಲಸ್ 8.25 ಗ್ರಾಮ್ ಇದೆ. ಟೋಟಲ್ 8.25 ಗ್ರಾಮು. ಅದರಲ್ಲಿ 7 ಗ್ರಾಮ್ ಮಣಿ ಮೈನಸ್ ಮಾಡಿದ್ದಾರೆ, 760 ಮಿಲಿ. ಸೊ ಟೋಟಲ್ ಬಂದ್ಬಿಟ್ಟು ನಿಮಗೆ ನೆಟ್ ವೆಯ್ಟ್ ಬಂದ್ಬಿಟ್ಟು, ಗ್ರ್ಯಾಂಡ್ ವೆಯ್ಟ್ ಏನಂತಾರೆ, ನೆಟ್ ವೆಯ್ಟ್ ಬಂದ್ಬಿಟ್ಟು 8 ಗ್ರಾಮ್ಸ್ 510 ಮಿಲೀಸ್ ಇದೆ. ಓಕೆ ಸರ್, ಆಯ್ತು. ಸೊ ನಿಮಗೂ ಯಾರಿಗಾದ್ರೂ ಈ ಥರ ಡಿಸೈನ್ಸ್ ತುಂಬ ಇದೆ ಇವ್ರ ಹತ್ರ, ಬೇಕು ಅಂದರೆ ನೀವು ಆರ್ಡ್ರ್ ಮಾಡ್ಬೋದು. ಸೊ ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತಿರ್ತೀನಿ, ಮಾಡಿ. ಫಸ್ಟೇ ಪೇಮೆಂಟ್ ಮಾಡಬೇಕು, ಅವ್ರು ರೆಡಿ ಮಾಡಿಬಿಟ್ಟು ಕಳಿಸ್ತಾರೆ. ಇಲ್ಲ ಡೈರೆಕ್ಟಾಗಿ ನೀವು ವಿಸಿಟ್ ಮಾಡಿ. ಇನ್ನು ಬ್ರೇಸ್ಲೆಟು ತುಂಬಾ ಗಟ್ಟಿಯಾಗಿ ಮಾಡಿಸಿದ್ದೀನಿ, ಯಾಕಂದರೆ ನಾನು ತುಂಬ ರಫ್ ಆ್ಯಂಡ್ ಟಫ್ ಆಗಿ ಯೂಸ್ ಮಾಡ್ತೀನಿ, ಡೈಲಿ ಯೂಸ್ಗಾಗಿರೋದ್ರಿಂದ. ಜಾಸ್ತಿ ಡಿಸೈನ್ ಇಲ್ದಿರ ತುಂಬಾ ಮಿನಿಮಲ್ ಆಗಿ ಮಾಡಿಸಿರೋ ಅಂಥದ್ದು. ಇದ್ರ ವೆಯ್ಟ್ ಬಂದ್ಬಿಟ್ಟು 13.25 ಗ್ರಾಮ್ ಇದೆ, ಅಂದರೆ 13.780 ಗ್ರಾಮ್ಸ್ ಏನೋ ಇದೆ. ತುಂಬ ಚೆನ್ನಾಗಿದೆ ಈ ಡಿಸೈನ್ ಕೂಡ. ನಾನು ಹೇಳಿದ್ದು 12 ಗ್ರಾಮ್ಸ್ಗೆ ಮಾಡಿ ಸಾಕು ಅಂತ, ಬಟ್ 1.5 ಗ್ರಾಮ್ ಎಕ್ಸ್ಟ್ರಾ ಆಗಿದೆ. ದಟ್ಸ್ ಓಕೆ. ಯಾವಾಗಾದರೂ ಅಷ್ಟೇ ನಾವು ಗೋಲ್ಡ್ ಮಾಡಕ್ಕೆ ಹಾಕಿದಾಗ, ಇಲ್ಲಾಂದರೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ನಾವು ಕೊಟ್ಟಿರೋದಕ್ಕೆ ಎಕ್ಸಾಕ್ಟಾಗಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅವ್ರಿಗೂ ಕೂಡ. ಹಾಗಾಗಿ 2 ಸೈಡು ಹಾಕೋಬೋದು ಆ ಥರ ಡಿಸೈನ್. 2 ಸೈಡ್ ಹಾಕೋಬೋದು ನೋಡಿ.
ಫಿನಿಶಿಂಗ್ ಸೂಪರ್ ಆಗಿರುತ್ತೆ. ನಾವು ಅದಕ್ಕೆ ಬೆಂಗಳೂರಿಂದ ಇಲ್ಲಿಗೆ ಬಂದು ತೊಗೊಳೋದು ಅಷ್ಟೇ. ಇವೆರಡು ರೆಡಿಯಾಗಿದೆ. ನೆಕ್ಸ್ಟ್ ವೀಕು ಬಂದ್ಬಿಟ್ಟು ಬ್ಯಾಂಗಲ್ಸ್ ಮಾಡೋಕ್ಕಾಗ್ತೀನಿ, ಅವಾಗ ಕೂಡ ವಿಡಿಯೋ ಶೂಟ್ ಮಾಡ್ತೀನಿ. ನಿಮ್ದ ಇವರೇ ಓನರ್ ಪೂಜಾ ಜ್ಯುವೆಲರ್ಸ್. ಹಾಯ್ ಮಾಡಿ ಅಂಕಲ್, ಹೇಳಿ ನಿಮ್ಮ ಜ್ಯುವೆಲರೀಸ್ ಬಗ್ಗೆ. ನಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟೊಂದು ಜನ ಬಂದಿದ್ದಾರಾ ಅಂಗಡಿಗೆ? ತಗೊಂಡಿದ್ದಾರಾ? ವೇದಾಂತ ಜನ ಬಂದಿದ್ದಾರಾ? ಓಕೆ. ಸೊ ನಿಮ್ಮ ನಂಬರ್ ಕೊಟ್ಟಿರ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಸ್ ಬಂದರೆ ಯಾರಾದರೂ ಈ ಥರ ಡಿಸೈನ್ಸ್ ಕೇಳಿದ್ರೆ ಕೊಡಿ ಆಯಿತಾ? ಪಳ ಪಳ ಅಂತದೆ, ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್. ಇದೇ 10 ಗ್ರಾಮ್ ಇದೆ. ಡಾಲರ್ 10 ಗ್ರಾಮ್, 48 ಗ್ರಾಮ್ ಬಂದಿದೆ ಟೋಟಲಾ? 46. ಅವು ಬರಾಸೆಟ್ ಪ್ಯಾಕರ್. ಇದು ಎಷ್ಟಾಗುತ್ತೆ ನೋಡಿ ಅಂಕಲ್ ಫುಲ್ಲು? ಥ್ಯಾಂಕ್ ಯು. ನಿಮ್ಮ ಅಂಗಡಿಗೂ ಜಾಸ್ತಿ ಕಸ್ಟಮರ್ಸ್ ಬರಲಿ. ಥ್ಯಾಂಕ್ ಯು. ನಾನು ಕರ್ಕೊಂಡೋಗಲ್ಲ ಕೊಡ್ತಾ ಕೂಚೋನು ಇಲ್ಲಿಗೆ ಇರ್ಬೇಕಾಗಿತ್ತು ನಾವು ಸ್ವಲ್ಪ. ಜಾಸ್ತಿ ಉದ್ದ ಆಯ್ತು ಇಗುತ್ತೆ. ಆಮೇಲೆ ಇಲ್ಲಡಿದೆ ಎಷ್ಟು ದಿನ ಆಯ್ತಾ? ಹೆಂಗಪ್ಪ ಅನ್ನೋದ ಹಿಂಗೆಲ್ಲ ಬರುತ್ತೆ. ಏನ್ ಅನ್ನೋದನ್ನ ಇದೂ ಚೆನ್ನಾಗಿತ್ತು. ನಮ್ಮ ಕುಕ್ಕಿ ಕಟ್ಟಿಂಗ್ ಮಾಡೋದು. పోతు లేస్ట్ ఇంకా ఏటో ఊరుపదమా పోదమ్మంటే రావాల. నేను పోతాను. బాయ్ ಮನೆಗೆ ಇರ್ತೀನಿ. ಬಾಯ್ ಮಮ್ಮಿ ಅಲ್ಲ ಮಮ್ಮಿ ಬಾಯ್. ಇದೆಲ್ಲ ಇವರೇ ಕೊಡ್ಸಿದ್ದು, ಇದಕ್ಕೆಲ್ಲ ಅವರೇ ಕೊಡ್ಸಿರೋದು. ಥ್ಯಾಂಕ್ ಯು. ಕಾಸು ಕೊಟ್ಟಿದ್ದೀಯ ಎಲ್ಲ ಅದಕ್ಕೆ ಶಂಕೆಗಳು. ಗುಡ್ ಬೈ. ನೋಡಿ ಎಲ್ಲ ಹಾಲು ಕುಡಿತಾ ಇದ್ದಾನೆ ಯದುವೀರು. ಇದು ನಿನ್ನ ಬ್ರೇಸ್ಲೆಟ್ ಡಿಸೈನ್ ಅಂತೆ, ತೋರ್ಸೆ. ನೋಡಿ ಫ್ರೆಂಡ್ಸ್, ಯಾರೋ ಸಬ್ಸ್ಕ್ರೈಬರ್ ಕೇಳಿದ್ರು, ಇದು ಸಿಂಧುದು ಬ್ರೇಸ್ಲೆಟ್ ಡಿಸೈನು. ಎಷ್ಟು ಗ್ರಾಮ್ ಇರೋದಿದು? 8 ಗ್ರಾಮ್ಸ್ 9 ಗ್ರಾಮ್ಸ್ ಇರಬೇಕು. 8 ಗ್ರಾಮ್ಸೋ 9 ಗ್ರಾಮ್ಸೋ ಮಾಡಿಸಿದ್ದು. ಇದು ಡಿಸೈನ್ ನೋಡ್ಬಿಟ್ಟು ಮಾಡಿಸಿದ್ದು. ಚೆನ್ನಾಗಿದೆ, ದಪ್ಪಕ್ಕೆ ಇದೆ. ಈ ಥರ ಇದೆ ಫ್ರೆಂಡ್ಸ್, ಚೈನ್ ಡಿಸೈನ್ ಈ ಥರ ಇದೆ. ಅಷ್ಟೇ ಡಿಸೈನ್. ಬರಲ್ಲ ನಾನು. ಚಿಕ್ಕ ಮನೆಗೆ ಹೋಗ್ತೀನಿ. ಬೇಡ, ಗೀಟುನು ಇಲ್ಲ, ಬರಲ್ಲ ನಾನು, ಬರಲ್ಲ. ಮಮ್ಮಿ ಮನೆಯಲ್ಲಿ ಟೈಮೆಲ್ಲ ಸ್ಪೆಂಡ್ ಮಾಡಿ ಅವ್ರನ್ನೂ ಎಲ್ಲರೂ ಜೊತೆಗೆ ಕರ್ಕೊಂಡು ನಾವಿವಾಗ ಹೋಗ್ತಾ ಇದ್ದೀವಿ ಊರಿಗೆ. ಅಮ್ಮಮ್ಮ ಅವ್ರ ಮನೆ ಹತ್ರ ಹೋಗ್ಬೇಕು. ಅದಕ್ಕೂ ಮುಂಚೆ ಘಾಟಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಾಮ ಫೋನ್ ಮಾಡಿದ್ರು, ಬನ್ನಿ ಇವಾಗ ಒಂದ್ಸಲಿ ದರ್ಶನ ಮಾಡ್ಕೊಂಬಿಡಿ ಅಂತ. ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ. ನಾನು, ರೂಪೇಶ್, ಮೇಘ, ಐಶು, ಲಿಯೋ ನಮ್ಮ ಕಾರಲ್ಲಿ, ಡ್ಯಾಡಿ ಕಾರಲ್ಲಿ ಸಿಂಧು, ಮಮ್ಮಿ, ಡ್ಯಾಡಿ ಎಲ್ಲರೂ ಅವ್ರು ಬರ್ತಾ ಇದ್ದಾರೆ. ಆ್ಯಂಡ್ ಜಾತ್ರೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ ನಾನು ತುಂಬ ಕಾಯ್ತಾ ಇದ್ದೆ, ನಾಳೆ ಯಾವಾಗ ಬರುತ್ತೋ, ಬೆಳಗ್ಗೆ ಯಾವಾಗ ಆಗುತ್ತೋ, ನಾನು ಜಾತ್ರೆಗೆ ಯಾವಾಗ ಹೋಗ್ತೀನೋ ಅಂತ. ಯಾಕಂದರೆ ಅಷ್ಟು ಮೆಮೊರೀಸು ಚೈಲ್ಡ್ಹುಡ್ ಡೇಸ್ದೆಲ್ಲ ಇದೆ. ಸೊ ನೆಕ್ಸ್ಟ್ ಬ್ಲಾಗಲ್ಲೆಲ್ಲ ನಾನು ಜಾತ್ರೆಗೆ ಬಂದಾಗ ಶೇರ್ ಮಾಡ್ಕೊಳ್ತೀನಿ. ಅವಾಗಲೇ ನಾಳೆಗೆಲ್ಲ ಜಾತ್ರೆಗೆ ರೆಡಿ ಮಾಡ್ಕೊಂಡು ಅಲ್ಲಿ ನೋಡಿ ಸ್ವೀಟ್ಸ್ ಎಲ್ಲ ಲೈನಿಗೆ ಜೋಡಿಸೋರೆ. ನಾಳೆ ನಾನು ಹಿಂಗೆ ಏನು ತೋರಿಸ್ತೀನಿ ಅದೆಲ್ಲ ರೂಪೇಶ್ ಟನ್ ಟನ್ ಅಂತ ಹಂಗೆ ಕೊಡಿಸ್ತಾರೆ. ಏನು ರೂಪೇಶ್? ಓಕೆ, ಜಾಬಲ್ಲಿ ಜಾಸ್ತಿ ಕಾಸು ಇಟ್ಕೊಂಬ. ಓಕೆ, ಕ್ಯಾಶ್ ಇಲ್ಲ ಅಂದ್ರೂ ಫೋನ್ಪೇ. ಓಕೆ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಟಾಯ್ಸ್. ನಾಳೆ ಯದುವೀರ್ ಫುಲ್ಲು ಟಾಯ್ಸ್ ಕೊಡಿಸ್ಬೇಕು.
ಮೇಘನಾಗೆ ಕೀ ಬಂಚು, ಐಶುಗೆ ಏರ್ ಪಿನ್ನು ಎಲ್ಲ ಕೊಡಿಸ್ತೀವಿ ನಾಳೆ. ಫಸ್ಟ್ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ. ಯಾರೆಲ್ಲ ಘಾಟಿ ಜಾತ್ರೆಗೆ ಬಂದಿದ್ರಿ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ, ಏನಪ್ಪ? ಇಲ್ಲ, ನಾಳೆ ಬಂದ್ರೆ ನೀವು ಸೌಂದರ್ಯ ಮೀಟ್ ಆಗಿ. ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದೀವಿ. ನಾವು ಪ್ರತಿ ಸಲ ಹೋದಾಗೂ ಡೈರೆಕ್ಟ್ ದರ್ಶನ ಇರುತ್ತೆ. ಅದೊಂದು ನಮ್ಮ ಫ್ಯಾಮಿಲಿಗೆ ಏನಂತಾರೆ ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಇಲ್ಲ ಅಂತಾನೆಲ್ಲ, ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಡೈರೆಕ್ಟ್ VIP ದರ್ಶನನೇ ಇರುತ್ತೆ. ಥ್ಯಾಂಕ್ಸ್ ಫಾರ್ ರಮೇಶಮ್ಮ. ಆ್ಯಂಡ್ ಇವಾಗ ಹೋಗಿ ನೋಡಿ, ನೀವು ಕೂಡ ದೇವ್ರನ್ನ ನೋಡಿ ಆಶೀರ್ವಾದ ಮಾಡಲಿ. ದೇವರು ನಿಮ್ಗೇನೇನು ಆಸೆ ಕೋರಿಕೆಗಳಿದೆಯೋ ಎಲ್ಲ ಬೇಡ್ಕೊಳ್ಳಿ, ನೆರವೇರುತ್ತೆ. ಆ್ಯಂಡ್ ಅಲ್ಲಿ ಪ್ರಸಾದ ಎಲ್ಲ ಕೂಡ ಸಿಕ್ತು. ತುಂಬ ಖುಷಿ ಆಯಿತು ನನಗೆ. ತುಂಬ ಚೆನ್ನಾಗಿ ದರ್ಶನ ಆಯಿತು. ದೇವ್ರ ಮುಂದೆ ಒಂದು 5 ನಿಮಿಷ ನಿಂತಿದ್ವಿ. ಅದೇ ಭಾಗ್ಯ. ಯಾಕಂದ್ರೆ ದೇವ್ರನ್ನ ನೋಡಿ ನೋಡಿ ಹಂಗೆ ಕಳಿಸ್ಬಿಡ್ತಿರ್ತಾರೆ. ಅಲ್ಲಿ ನಿಂತ್ಕೊಂಡು ಮಂಗಳಾರತಿ ತಗೊಂಡು ಪ್ರಸಾದ ಸಿಗೋದು ಅಂದ್ರೆ ಅದು ಭಾಗ್ಯ ಅಂತಾನೆ ಹೇಳ್ಬೋದು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇನ್ನು ನಾಳೆ ಜಾತ್ರೆಗೆ ಬೇಕಾಗಿರೋ ಅಂತ ಸಂಕಲ್ಪಗಳು ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ನಡೀತಿತ್ತು. ಈಗ ಪಾರ್ಕಿಂಗ್ ಏರಿಯಾಗೆ ಬಂದ್ವಿ. ಆಲ್ರೆಡಿ ನಮ್ಮ ಭಾಗ್ಯ ಪಿನ್ನಿಯವರೆಲ್ಲ ಮುಂಚೆನೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ರು. ನಾವೇ ಸ್ವಲ್ಪ ಲೇಟ್ ಆಗಾಯ್ತು ನಾವು ಅದೆಲ್ಲ ತೊಗೊಂಡು ಬರೋ ಅಷ್ಟರಲ್ಲಿ. ಸೊ ಎಲ್ಲರೂ ಪಾರ್ಕಿಂಗ್ ಏರಿಯಲ್ಲಿ ಬಂದು ನೋಡಿ, ಎಲ್ಲರೂ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಈಗ ಇದೆಲ್ಲ ಮುಗಿಸ್ಕೊಂಡು ನಾವು ಅಮ್ಮಮ್ಮ ಮನೆಗೆ ಹೋಗ್ಬೇಕು. ನಾನು ಹೆಂಗಿದ್ದೀನಿ ನೋಡಿ. ಅವಾಗ ಗಾಂಧಿಯವ್ರು ತೋರ್ಸನೆ ಬಿಡೋದು ನೋಡಿ ಫ್ರೆಂಡ್ಸ್, ನಾವ್ ಹೆಂಗಿದೀವಿ. ನನ್ನ ಮಕ್ಕ ನೋಡ್ರಿ ಹೆಂಗೈತಿ. ನಾವು ಬರೋ ಅಷ್ಟರಲ್ಲೇ ನಮ್ಮ ಪ್ರೇಮ ಅಕ್ಕ ಅಂದ್ರೆ ನಮ್ಮ ದೊಡ್ಡ ಸೋದ್ರ ಮಾವನ ವೈಫ್ ಎಲ್ಲ ಅಡುಗೆ ಮಾಡಿದ್ರು. ಸೊ ಅದೆಲ್ಲ ತಿನ್ಕೊಂಡು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಇವಾಗ ಊರಿಗೆ ಹೋಗ್ತಾ ಇದ್ವಿ. ನೆಕ್ಸ್ಟ್ ಊರೇ, ಪಕ್ಕದ ಊರೇ, ಒಂದು 2.5-3 ಕಿಲೋಮೀಟರ್ಸ್ ಅಷ್ಟೇ. ಆ ಊರಿಗೆ ಹೋಗ್ಬೇಕು. ಇದು ಅಮ್ಮಮ್ಮ ಅವ್ರ ಊರು. ಹಿಂದೆಗಡೆ ಇಲ್ಲಿ ನಾವು, ಅಲ್ಲಿ ನಮ್ಮ ಪಿನ್ನಿಯವ್ರು ಹೊರಟೆ ಹೋದ್ರು. ಜಸ್ಟ್ ಇಲ್ಲಿಂದ 5 ಮಿನಿಟ್ಸ್ ಅಷ್ಟೇ ಆ ಊರಿಗೆ. ಇಲ್ಲಿಗೆ ಬಂದು ನೋಡಿ ಎಲ್ಲರೂ ಸಾಲಾಗಿ ಮಲಗಿದ್ದೀವಿ. ಇಲ್ಲಿಗೆ ಬರೋಕ್ಕೆ ಒಂಥರ ಮಜಾ, ಒಂಥರ ಚೆನ್ನಾಗಿರುತ್ತೆ. ಸೊ ಅಷ್ಟೇ ಇವತ್ತಿನ ವ್ಲಾಗ್. ನಾಳೆ ಹೇಗಿರುತ್ತೆ ನಮ್ಮ ಒಂದು ಡೇ ಅನ್ನೋದು ಕೂಡ ನಾನು ನಾಳೆ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಖಂಡಿತ ವೆಯ್ಟ್ ಮಾಡ್ತಾ ಇರಿ. ಆ್ಯಂಡ್ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಬಾಯ್ ಬಾಯ್.